ಹಾಯ್ ಹಲೋ ಆ್ಯಂಡ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನನ್ನ ನ್ಯೂ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸುಸ್ವಾಗತ. ಇವತ್ತಿನ ವ್ಲಾಗ್ನ ವಿಶೇಷತೆ ಏನಪ್ಪ ಅಂದರೆ, ಲಾಸ್ಟ್ ವ್ಲಾಗ್ ನೀವೆಲ್ಲರೂ ನೋಡಿರ್ತೀರ ಆಲ್ರೆಡಿ. ಸೊ ನಾವು ಮೈಸೂರಿಗೆ ಹೋಗಿದ್ವಿ. ಸೊ ಮೈಸೂರದು ಕಂಪ್ಲೀಟ್ ವ್ಲಾಗ್ನ ಹಾಕಿದ್ದೀನಿ ನಾನು ನಿಮಗೆ. ಸೊ ಮೈಸೂರಲ್ಲಿ ನಾವು ಪೂಜೆಗೆ ಅಂತ ಹೋದವಾಗ ಅವರು ಕಾಯಿ ಕೊಟ್ಟಿದ್ದರು, ಓಕೆನಾ. ಸೊ ಕಾಯಿನ ಅವರು ಸ್ವೀಟಿಗೆ ಹಾಕಿ ಅಂತ ಹೇಳಿದರು ಪುರೋಹಿತರು. ಸೊ ಸ್ವೀಟು ನಮ್ಮ ಮನೇಲಿ ಪೊಂಗಲ್ ಮಾಡೋಣ ಅಂದರೆ ಪೊಂಗಲ್ಲು ನಮ್ಮ ಅಣ್ಣಂಗೆ ಇಳಿಯಲ್ಲ. ಇದು ಕಾಯಿ ಹಾಕೋದೆಲ್ಲ ಸ್ವೀಟ್ ಪೊಂಗಲ್ಲು ಅದು ಇದು ಮಾಡಬೇಕು. ಪಾಯಸ ಸ್ವೀಟ್ ಪೊಂಗಲೆಲ್ಲ ನಮ್ಮ ಅಣ್ಣಂಗೆ ಇಷ್ಟ ಆಗಲ್ಲ, ಮತ್ತು ನಮಗೂ ಅಷ್ಟಕ್ಕಷ್ಟೇ. ಸೊ ಅದಕ್ಕೆ ಸಿಂಪಲ್ಲಾಗಿ ತೊಗರಿಬೇಳೆ ಒಬ್ಬಟ್ಟು ಮಾಡೋಣ ಅಂತ ಅನಿಸಿ, ಸೊ ಅದಕ್ಕೆ ಕಾಯಿ ಹಾಕ್ಬೋದಲ್ವ, ಯಾಕಂದರೆ ಅವ್ರು ಹೇಳಿದರು ಸ್ವೀಟಿಗೆ ಮಾತ್ರನೇ ಹಾಕಿ ಖಾರಕ್ಕೆ ಹಾಕಬೇಡಿ ಅಂತ. ಸೊ ಅದಕ್ಕೋಸ್ಕರ ಸ್ವೀಟ್ ಮಾಡ್ತಾಯಿದ್ದೀನಿ. ಅದನ್ನೇ ಯಾಕೆ ಸುಮ್ಮನೆ ಕ್ವಿಕ್ಕಾಗಿ ತೋರಿಸ್ಬಾರ್ದು ಅಂತ ಜಸ್ಟ್ ಅಷ್ಟೇ. ಹಿಟ್ಟೊಂದು ಕಲ್ಸೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಸೊ ಅದಕ್ಕೆ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ. ನೋಡ್ತಿರ್ಬೋದು ಹಿಟ್ಟನ್ನ. ಇದಕ್ಕೆ ಏನಿಲ್ಲ, ಏನಂತಾರೆ ಇದು ಮೈದಾ ಹಿಟ್ಟಿರುತ್ತಲ್ವ. ಸೊ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಸಾಫ್ಟಾಗಿ ನೋಡಿ ಕಲಿಸ್ಕೊಬೇಕು. ಇನ್ನೂ ಸ್ವಲ್ಪ ಎಣ್ಣೆ ಹಾಕಬೇಕು. ಇದಕ್ಕೆ ಒಂಚೂರು ಟರ್ಮೆರಿಕ್ ಪೌಡರು ಮತ್ತು ಒಂಚೂರು ಉಪ್ಪು ಹಾಕ್ಕೊಂಡು ಇದನ್ನು ಕಲಸಿದ್ದೀನಿ ನಾನು, ಓಕೆನಾ. ಸೊ ಅದು ಕಲ್ಸೋದು ಪ್ರೊಸೀಜರೆಲ್ಲ ಏನಕ್ಕೆ ನಿಮಗೆ ಸೇಮ್ ಅದೇ ಈ ಚಪಾತಿ ಎಲ್ಲ ಹೆಂಗೆ ಕಲಿಸ್ತೀರಾ ಹಾಗೆ ಸ್ವಲ್ಪ ಗಟ್ಟಿಯಾಗಿ ಈ ಥರ ಫ್ಲಫಿಯಾಗಿ ಕಲಿಸ್ಕೊಂಡು ಆಮೇಲೆ ಇದಕ್ಕೆ ಫುಲ್ಲು ಆಯಿಲ್ನ ಹಾಕಬೇಕು, ಎಣ್ಣೆ ಹಾಕಬೇಕು, ಓಕೆನಾ. ಸೊ ಇವಾಗ ಕಲಸಿದ್ದೀನಿ ಇದನ್ನು ಈ ರೀತಿಯಾಗಿ. ಇದನ್ನು ಒಬ್ಬಟ್ಟು ಹಸಿಟ್ಟು ಏನಿಲ್ಲ ಅಂದ್ರೂ ಒಂದು 2 to 3 hours ಚೆನ್ನಾಗಿ ನೆನಿಬೇಕು. ಇದು ನೆನೆದ್ರೆ ಮಾತ್ರ ನಾವು ಒಬ್ಬಟ್ಟು ಹೂರ್ಣ ಮಾಡ್ಕೊಂಡವಾಗ ನೀಟಾಗಿ ಬರುತ್ತದು. ಮತ್ತು ಇನ್ನೊಂದು ಕಡೆಗೆ ನಾನು ನೋಡಿ ನೀರು ಕುದಿಯೋಕೆ ಇಟ್ಟಿದ್ದೀನಿ. ಇವಾಗ ಇದಕ್ಕೆ ಬೇಳೆ ಹಾಕ್ತೀನಿ ನಾನು. ಇವಾಗ ಇದಕ್ಕೆ ನೋಡಿ ನಾನು ಫುಲ್ಲು ಆಯಿಲ್ನ ಹಾಕ್ತಿದ್ದೀನಿ. ಆಯಿಲ್ ಹಾಕ್ತಿರೋ ಉದ್ದೇಶ ಇಷ್ಟೇ, ಅದು ಚೆನ್ನಾಗಿ ನೆನಿಬೇಕು, ಓಕೆನಾ. ಒಬ್ಬಟ್ಟಿಗೆಲ್ಲ ಏನಂದರೆ ಆಯಿಲ್ ಚೆನ್ನಾಗಿ ಬಿದ್ರೇ ಚೆನ್ನಾಗಿ ನೆನೆಯೋದು. ಮತ್ತು ನಾವು ಒಬ್ಬಟ್ಟು ಸುಡುವಾಗ ನೋಡಿ ಅದು ಫುಲ್ ಮೆತ್ತಗಾಗ್ಬಿಡುತ್ತೆ, ಓಕೆನಾ. ಸೊ ಅದಕ್ಕೋಸ್ಕರನೇ ಒಬ್ಬಟ್ಟಿಗೆ ಎಷ್ಟು ನೀವು ಹಸಿಟ್ಟಿಗೆ ಎಣ್ಣೆ ಹಾಕ್ತಿರೋ ಕಲಿಸುವಾಗಲಿ ತಟ್ಟೋವಾಗಲಿ ಅಷ್ಟು ಒಳ್ಳೆಯದೆ ಅಂತಲೇ ಹೇಳ್ಬೋದು. ಸೊ ಇದು ಇವಾಗ ಕಲಸಿ ಆಯಿತು. ಸೊ ಇದಕ್ಕೆ ನೀಟಾಗಿ ಒಂದು ಕವರ್ನ ಕ್ಲೋಸ್ ಮಾಡಿ ಅಥವಾ ಒಂದು ಪ್ಲೇಟ್ನ ಕ್ಲೋಸ್ ಮಾಡಿ ಇಡ್ಬೋದು. ಎಂತಕ್ಕೆ ಅಂದರೆ ಅದೇ ಹೇಳ್ದಂಗೆ ನೀಟಾಗಿ ಅದು ನೆನೆಯುತ್ತೆ. ಸೊ ಇವಾಗ ಒಂದು ಪ್ಲೇಟ್ ಮುಚ್ಚಿ ಇಟ್ಬಿಡ್ತೀನಿ ಇದನ್ನು. ಸೊ ಇದಾಯಿತು. ಇಲ್ಲಿ ನೋಡ್ತಿರ್ಬೋದು ನೀವು, ನೀರು ಆಲ್ರೆಡಿ ನಾನು ಕುದಿಯೋಕ್ಕೆ ಇಟ್ಟಿದ್ದೆ. ಸೊ ನೀರು ಆಲ್ಮೋಸ್ಟ್ ಕಾದಿದೆ. ಈ ಕುದಿಯೋ ನೀರಿಗೆನೆ ಬೇಳೆ ಹಾಕಿದ್ದೀನಿ, ನೋಡ್ತಿರ್ಬೋದು ನೀವು. ಸೊ ಈ ಬೇಳೆ ನೀಟಾಗಿ ಬೇಯಬೇಕು. ಬೇಳೆ ನೀಟಾಗಿ ಬೇಯಬೇಕು. ಹಂಗಂದ್ಬಿಟ್ಟು ಅದು ತುಂಬ ನುಣ್ಣಗೆ ಬೇಯಬಾರ್ದು, ತುಂಬ ಏನಂತಾರೆ ಈ ಕಡೆ ತುಂಬ ಸಾಫ್ಟು ಆಗಬಾರ್ದು ಅಥವಾ ತುಂಬ ನುಣ್ಣಗೂ ಆಗೋಗ್ಬಿಡಬಾರ್ದು. ಕೆಲವರು ಆಗೆಲ್ಲ ಹಿಂದಿನ ಕಾಲದಲ್ಲೆಲ್ಲ ಒಳ್ಕಲ್ಲಲ್ಲಿ ರುಬ್ಬೋರಂತೆ. ಒಳ್ಕಲ್ಲಲ್ಲಿ ರುಬ್ಬಿದ್ರೆ ಒಬ್ಬಟ್ಟಿಗೆ ಅಷ್ಟೇ ಟೇಸ್ಟ್ ಇರ್ತಿತ್ತು. ಬಟ್ ಇವಾಗೆಲ್ಲ ಒಳ್ಕಲ್ಲೆಲ್ಲ ಸಿಗೋದು ತುಂಬ ಕಷ್ಟ, ಮತ್ತು ಒಳ್ಕಲ್ಲಲ್ಲಿ ನಾವು ರುಬ್ಬೋಕ್ಕೂ ಆಗಲ್ಲ, ಯಾಕಂದರೆ ನಮ್ಮ ಮನೆಗಳಲ್ಲಿ ಒಳ್ಕಲ್ಲೇ ಇರಲ್ಲ. ಬಟ್ ನಾನು ಕೆಲವರು ಗ್ರೈಂಡ್ರಿಗೆ ಹಾಕ್ತಾರೆ, ನಾನು ಮಿಕ್ಸಿಗೆ ಹಾಕ್ಬಿಡ್ತೀನಿ. ಎಷ್ಟೇ ಒಬ್ಬಟ್ಟು ಹಾಕಲಿ, ನಾನು 1 kg ಒಬ್ಬಟ್ಟು ಹಾಕಲಿ, ನಮ್ಮ ಮನೇಲಿ 3/4 kg ಒಬ್ಬಟ್ಟು ಹಾಕಲಿ, 2 kg ಒಬ್ಬಟ್ಟಿಗೆ ಹಾಕಲಿ, ನಾನು ಅದೆಷ್ಟೇ ಇದ್ದರೂ ಫುಲ್ಲು ಪೂರ್ತಿ ನಾನು ಮಿಕ್ಸಿಲೇ ಹಾಕ್ಕೊಂಡು ರುಬ್ಬಿಡ್ತೀನಿ, ನೀಟಾಗಿ ರುಬ್ಕೊತೀನಿ ನಾನು. ಸೊ ಇವಾಗ ನೋಡಿದ್ರಲ್ವ, ನೀರಿಗೆ ಬೇಳೆನ ಹಾಕಿದ್ದೀನಿ. ಅದು ಬೆಂದಮೇಲೆ ಅದೆಷ್ಟು ಬೇಯಿಸ್ಕೊಂಡಿರಬೇಕು, ಅದರ ಹದ ಎಷ್ಟಿರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ. ಸೊ ನೋಡ್ತಾನೆ ಇರಿ ವ್ಲಾಗ್ನ, ಎಲ್ಲೂ ಸ್ಕಿಪ್ ಮಾಡಬೇಡಿ. ನೋಡಿ ಆಫ್ ಮಾಡಿಬಿಟ್ಟಿದ್ದೀನಿ. ಬೇಳೆ ಇಷ್ಟು ಬೆಂದಿದೆ ಸಾಕು. ಅದು ಜಾಸ್ತಿ ಬೆಂದ್ರೂ ಫುಲ್ಲು ನುಣ್ಣಗಾಗ್ಬಿಡುತ್ತೆ. ಸೊ ಅದಕ್ಕೆ ಇವಾಗ ಆಫ್ ಮಾಡ್ತಾಯಿದ್ದೀನಿ. ಇವಾಗ ಏನು ಮಾಡ್ತೀನಿ ಅಂದರೆ, ಈ ಕಟ್ಟು ಮತ್ತು ಈ ಬೇಳೆ ಇದೆಯಲ್ವಾ, ಎರಡೂ ಸಪ್ರೇಟ್ ಮಾಡ್ಕೊತೀನಿ. ಸೊ ಅವಾಗದು ಈ ಥರ ಸಪ್ರೇಟ್ ಮಾಡ್ಕೊತೀನಿ. ಫುಲ್ ಹೊಗೆನೇ ಬರ್ತಿದೆ ಅಲ್ವಾ ಗೈಸ್. ಸೊ ಈ ಥರ ಮಾಡ್ತೀನಿ. ಆವಾಗ ಅದು ಏನಾಗುತ್ತೆ ಅಂತಂದರೆ, ಬೇರೆ ಏನಾಗಲ್ಲ, ಈ ಥರ ಮೇಲೆಗಡೆ ಬೇಳೆ ಉಳ್ಕೊಳುತ್ತೆ, ಕೆಳಗಡೆ ಬಂದು ನೋಡಿ ಈ ಥರ ಕಟ್ಟಿರುತ್ತೆ. ಸೊ ಇದನ್ನು ನಾವು ತಿರ್ಗಾ ಏನು ಮಾಡ್ತೀವಿ ಅಂತಂದರೆ, ಬೆಲ್ಲ ಚಚ್ಕೊಂಡು ಯಾಲಕ್ಕಿ ಬೆಲ್ಲನೆಲ್ಲ ಹಾಕ್ತೀವಿ. ಸೊ ಫಸ್ಟು ಬೇಳೆ ಬಂದಿದ ತಕ್ಷಣ ನಾನು ಈ ಥರ ಸಪ್ರೇಟ್ ಮಾಡ್ಕೊಂಡ್ಬಿಡ್ತೀನಿ, ಕಟ್ ಸಪ್ರೇಟು ಬೇಳೆ ಸಪ್ರೇಟ್, ಓಕೆನಾ. ಇಷ್ಟು ಬೆಂದಿದ್ರೆ ಸಾಕು. ಜಾಸ್ತಿ ಬಂದ್ರೂ ಫುಲ್ಲು ಅದೇನಂತಾರೆ ಫುಲ್ಲು ಅದು
ನುಣ್ಣಗಾಗ್ಬಿಡುತ್ತೆ. ಸೊ ಇಷ್ಟು ಬೆಂದಿದ್ರೆ ಸಾಕು. ಏನು ಮಾಡ್ತಾಯಿದ್ದೀನಿ ಅಂದರೆ ಬೆಲ್ಲ ಇದೆಯಲ್ವಾ, ಬೆಲ್ಲನ ತೊಗೊಂಡು ಫುಲ್ಲು ಕುಟ್ಕೊತೀನಿ. ಅದನ್ನು ಹೆಂಗೆ ಕುಟ್ತೀನಿ ಅಂದರೆ ಸ್ವಲ್ಪ ನುಣ್ಣು ಕುಟ್ಟಬೇಕು. ಅದು ನುಣ್ಣಗಾದರೆ ಫುಲ್ಲು ನಾವು ಬೇಳೆಗೆ ಹಾಕೋವಾಗ ಅದು ನೀಟಾಗಿ ಏನಂತಾರೆ ಸ್ವಲ್ಪ ಪಾಕ ಥರ ಬಿಟ್ಕೊಳುತ್ತೆ. ಒಬ್ಬೊಬ್ರಿಗೆ ಒಂದೊಂದು ಥರ ಒಬ್ಬಟ್ಟು ಇಷ್ಟ, ಒಬ್ರಿಗೆ ಬೇಳೆ ಒಬ್ಬಟ್ಟು ಇಷ್ಟ, ಒಬ್ರಿಗೆ ಕಾಯಿ ಒಬ್ಬಟ್ಟು ಇಷ್ಟ, ಒಬ್ರಿಗೆ ಶೇಂಗಾ ಒಬ್ಬಟ್ಟು ಇಷ್ಟ, ಒಬ್ರಿಗೆ ಕ್ಯಾರೆಟ್ ಒಳಗೆ ಇಷ್ಟ. ಒಬ್ಬೊಬ್ರಿಗೆ ಒಂದೊಂದು ಥರ ಇರುತ್ತೆ ಗೈಸ್. ಒಬ್ಬಟ್ಟಲ್ಲೇ ಎಷ್ಟೊಂದು ವೆರೈಟಿ ಇದೆ. ನನಗೆ ಕಾಯಿ ಒಳಗೆ ಅದು ಇದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಬೇಳೆ ನಾರ್ಮಲ್ ಈ ಒಬ್ಬಟ್ಟೆ ಇಷ್ಟ. ನನಗೆ ಕಾಯಿ ಒಬ್ಬಟ್ಟು ಇಷ್ಟ, ಬಟ್ ಅದು ಸ್ವಲ್ಪ ಒಂದು ತಿಂದಮೇಲೆ ಒಂದು ಸ್ವಲ್ಪ ಜಾಸ್ತಿ ಸ್ವೀಟ್ ಅನಿಸ್ಬಿಡುತ್ತೆ ನಂಗೆ. ಗಸಗಸೆ ಎಲ್ಲ ಹಾಕಿರ್ತೀವಲ್ಲ ಅದಕ್ಕೆ. ಇದು ಏನಿಲ್ಲ, ಬರೀ ಬೆಲ್ಲ ಇದು ಹಾಕಿರ್ತೀವಲ್ವ, ಸೊ ನನಗೇನು ಅಷ್ಟು ಅನಿಸಲ್ಲ. ಕಾಯಲ್ಲಿ ಅಥವಾ ಗಸಗಸೆ ಕೆಲವ್ರು ಬೆಲ್ಲದ್ದು ಮಾಡ್ತಾರೆ, ಕೆಲವ್ರು ಸಕ್ಕರೆದು ಮಾಡ್ತಾರೆ ಪಾಕ ತೆಗ್ದು. ಸೊ ಆ ಥರ ಹಬ್ಬ ಅದು ಇದು ಬಂದರೆ ಒಬ್ಬಟ್ಟು ಮಾಡ್ತೀವಿ. ಅದು ಬಿಟ್ಟು ವಿಶೇಷವಾಗಿ ಮನೇಲಿ ಹೋಳಿಗೆ ಯಾರು ಮಾಡಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ ಕೆಲಸ, ಯಾರಪ್ಪ ಮಾಡ್ತಾರೆ ಅನಿಸುತ್ತೆ. ಬಟ್ ನಾವು ದೇವಸ್ಥಾನಕ್ಕೆ ಹೋದಾಗ ಕೊಟ್ಟಿದ್ರಲ್ವಾ ಪಾಪ ಅವರು ಎಷ್ಟು ಸರಿ, ಲೈಕ್ ನಾವು ಪೂಜೆ ಕೊಟ್ಟವ್ರು ಪಾಪ ಅವ್ರು ಎಷ್ಟು ಸರಿ ಹೇಳ್ಬಿಟ್ಟು ಕೊಟ್ಟರು, ಸ್ವೀಟ್ಗೆ ಹಾಕಿ ಖಾರಕ್ಕೆ ಹಾಕಬೇಡಿ ಅಂದ್ಬಿಟ್ಟು. ಖಾರ ಅಂದರೆ ಏನೇನಿಲ್ಲ ಗೈಸ್, ನಾನ್ ವೆಜ್ಗೆ ಹಾಕ್ಬಿಡ್ತೀವಿ ಅಂದ್ಬಿಟ್ಟು ಪಾಪ. ಸೊ ಅದಕ್ಕೆ ಮರ್ತೋಗ್ಬಿಡ್ತೀನಿ ಒಂದೊಂದು ಸರಿ, ಏನಕ್ಕಾದರೂ ಮರ್ತೋಗ್ಬಿಟ್ಟು ಸಾರಿಗೆ ಹಾಕ್ಕೊಬಿಡ್ತೀನಿ ಅಂದ್ಬಿಟ್ಟು ಬೈಕ್ಕೇನೆ ಈ ಸರಿ ಫ್ರಿಜ್ ಒಳಗಡೆನೇ ಇಡಲಿಲ್ಲ, ಹಂಗೆ ಈಚೆನೇ ಇಟ್ಟಿದ್ದೆ. ಬಟ್ ಟೈಮ್ ಆಗ್ತಿರ್ಲಿಲ್ಲ. ಇವತ್ತು ಮಾಡಬೇಡ ಅಂದ್ಬಿಟ್ಟು, ಈ ಬಿಸಿಲು ವೆದರ್ಗೆ ಒಂದು ಸ್ವಲ್ಪ ಹೊತ್ತು ಬಿಸಿಲಿರುತ್ತೆ, ಸ್ವಲ್ಪ ಹೊತ್ತು ಮಳೆ ಬರುತ್ತೆ. ಯಾವಾಗ ವೆದರು ಹೆಂಗಿರುತ್ತೆ ಬೆಂಗಳೂರಲ್ಲಿ ಅಂತ ಹೇಳೋಕ್ಕೆ ಆಯ್ತಾ ಇಲ್ಲ. ಸೊ ಇವತ್ತು ಹಂಗೆ ಮಾಡಿಬಿಡೋಣ, ಇದನ್ನು ಮುಗಿಸ್ಬಿಡೋಣ ಅಂತ ಅನಿಸಿ ಅದಕ್ಕೆ ಮಾಡ್ತಾ ಇದ್ದೀನಿ. ಅದಕ್ಕೆ ಎಷ್ಟೊಂದು ಸರಿ ವ್ಲಾಗ್ಸ್ ಹಬ್ಬ ಮಾಡಬೇಕಾದ್ರೆ ಎಲ್ಲ ಮಾಡಿದ್ದೀನಿ ನಾನು ಒಬ್ಬಟ್ಟನ್ನ. ಬಟ್ ಅದೇನೋ ವ್ಲಾಗಲ್ಲಿ ಹಾಕೋಕ್ಕೆ ಆಗಿಲ್ಲ, ಅದು ಅಥವಾ ಏನೋ ನೆನಪೇ ಬರಲ್ಲ. ಆಮೇಲೆ ನೆನಪು ಮಾಡ್ಕೋತೀನಿ, ಒಬ್ಬಟ್ಟು ಮಾಡಿದ್ನಲ್ಲ, ಮಾಡ್ಬೋದು, ತೋರಿಸ್ಬೋದಿತ್ತು ಅಂತ. ಯಾರಾದರೂ ಪಾಪ ಗೊತ್ತಿಲ್ಲದೆ ಇರೋರು ಗೊತ್ತಾಗುತ್ತೆ ಅಂತ. ಹಾಗಂದ್ಬಿಟ್ಟು ನಾವೇನು ಪ್ರೊಫೆಷ್ನಲ್ ಅಲ್ಲ ಗೈಸ್. ನಾವು ಅಡುಗೆ ಕಲ್ತಿದ್ದು ದಂತಕಥೆ ಇದ್ದಂಗೆ. ಮೊನ್ನೆ ಮೈಸೂರು ವ್ಲಾಗಲ್ಲಿ ಕಾಂತಾರ ದಂತಕಥೆ ವ್ಲಾಗ್ ನೋಡಿದ್ರಲ್ಲ, ಹಾಗೆ ನಮಗೆ ಬಿಸಿನೀರು ಕಾಯಿಸುವುದಕ್ಕೂ ಬರುತ್ತಿರಲಿಲ್ಲ ನನಗೆ. ಸಿಕ್ಕಾಬಡೆ ಕಷ್ಟವಿದ್ದು ಒಂದೊಂದು ಅಡುಗೆ ಕಲ್ತಿದ್ದೀನಿ. ಇವಾಗ ಎಂಥ ಅಡುಗೆ ಬೇಕು ನಿಮಗೆ ಕೇಳಿ, ಎಲ್ಲ ಮಾಡ್ತೀನಿ. ಆ ಥರ ಪರ್ಫೆಕ್ಟ್ ಆಗಿಬಿಟ್ಟಿದ್ದೀನಿ. ಮಿಸಸ್ ಪರ್ಫೆಕ್ಟ್ ಥರ ಅಡುಗೆ ಪ್ರೋ ಆಗಿಬಿಟ್ಟಿದ್ದೀನಿ. ಏನು ರೆಸಿಪಿ ಆದರೂ ಮಾಡೋಷ್ಟು. ಹಂಗಂದ್ಬಿಟ್ಟು ಕಲಿಯೋದಕ್ಕೆ ಎಂಡಿಲ್ಲ, ಇನ್ನೂ ಏನೇನೋ ಕಲಿಯೋದಿರುತ್ತೆ, ಕಲಿಯೋಣ. ಏನಂತೀರ? ಯಾರಾದರೂ ಒಬ್ಬಟ್ಟು ಲವರ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ. ನೋಡ್ತೀರಾ ಗೈಸ್ ನೀವೆಲ್ಲ, ಏನು ಗೊತ್ತಾ, ನೋಡ್ತೀರಾ, ಕಮೆಂಟ್ ಮಾಡಿ ಹೇಗೆ ಅನಿಸ್ತು ಅಂದ್ಬಿಟ್ಟು. ನಾನೇನು ಬೇಜಾರು ಮಾಡ್ಕೊಳಲ್ಲ. ಏನು ಅನಿಸ್ತು ನಿಮಗೆ ನ್ಯಾಚುರಲ್ ಆಗಲ್ಲ, ಏನಂತಾರೆ, ಹಾನೆಸ್ಟಾಗಿ ಅದನ್ನು ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ನೋಡಿ, ಬೆಲ್ಲ ಈ ರೀತಿ ನುಣ್ಣಗೆ ಮಾಡ್ಕೊಳ್ಳಿ. ಓಕೆನಾ? ಈ ರೀತಿ ಮಾಡಿಕೊಂಡು ಅದು ಬೇಳೆಗೆ ಹಾಕಿದ್ರೆ ಸ್ವಲ್ಪ ಸ್ಮ್ಯಾಶ್ ಹಾಕಬೇಕು, ಇಲ್ಲಾಂದರೆ ಬೇಳೆನೇ ಒಂದು ಕಡೆ ಪಾಕನೇ ಒಂದು ಕಡೆ ತೇಲುತ್ತೆ. ಈ ಥರ ವ್ಲಾಗಲ್ಲಿ ಹಿಂದಿಂದೆ ಈ ಥರ ಜನಗಳು ಬರ್ತಾ ಇರ್ತಾರೆ, ತಲೆಗೆ ಹಾಕ್ಕೊಂಬೇಡಿ ನೀವು. ಈ ಥರ ಬೇಕು ಅಂದ್ಬಿಟ್ಟೆ ನಾನು ಕೆಲಸ ಮಾಡ್ತೀನಿ ಮನೇಲಿ, ನನ್ನ ಮಗಳಿಗೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ಜನ ತೋರಿಸ್ಕೊಳಕ್ಕೆ ಹಿಂಗೆ ವ್ಲಾಗಲ್ಲಿ ಬರ್ತಾರೆ ಗೈಸ್. ಏನು ಮಾಡೋಕ್ಕಾಗಲ್ಲ. ಇವಾಗ ನೋಡಿ ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಗೊತ್ತು, ಅದಕ್ಕೆ ಇದ್ರದ್ದೆಲ್ಲ ಮುಟ್ತಾ ಇರ್ತಾರೆ ಅಷ್ಟೇ. ಸೊ ಹಾಗಿದೆ, ಫುಲ್ಲು ನುಣ್ಣಗೆ ಮಾಡ್ಕೋಬೇಕು ಬೆಲ್ಲನ. ಬೆಲ್ದಂಗೆ ಇರ್ಬೇಕು ಮನಸ್ಸು, ಏನಂತ ಚಲೋ ಬಿಟ್ಟಿದೆ ಗೈಸ್. ಫುಲ್ ಹಿಂಗೆ ನುಣ್ಣಗೆ ಮಾಡ್ಕೊಳ್ಳಿ. ಇವಾಗ ಹಾಕೋಣ ಬನ್ನಿ. ಆಮೇಲೆ ಬೆಲ್ಲದ ಜೊತೆಗೆ ಯಾಲಕ್ಕಿನೂ ಕುಟ್ಕೊಂಡ್ಬಿಡಿ.
ಸೌಂಡ್ ಇರಿಟೇಷನ್ ಗೈಸ್. ಸೊ ಈ ರೀತಿ ಬೇಳೆ, ಬೆಲ್ಲ ಮತ್ತು ಯಾಲಕ್ಕಿನ ಹಾಕ್ಕೊಂಡು ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಿಂಗೆ ತಿರುಗಿಸ್ತಾ ಇದ್ದರೆ ಅದೇನಾಗುತ್ತೆ ಗೊತ್ತಾ, ಬೆಲ್ಲ ಎಲ್ಲ ಸ್ವಲ್ಪ ಪಾಕದ ಥರ ಕರಗುತ್ತೆ. ಈ ಥರ ಮಾಡಬೇಕು. ನೋಡಿ ಕಾಣಿಸ್ತಾ ಇದೆಯಾ, ಅದು ಸ್ಲೋ ಆಗಿ ಬೆಲ್ಲ ಹೀರ್ಕೊಳ್ತಾ ಇದೆ. ಬಿಸಿಗೆ ಬೆಲ್ಲ ಬಿಟ್ಟರೆ ಇರುತ್ತಾ ಗೈಸ್, ಆ ಥರ ನೀಟಾಗಿ ಹಿಂಗೆ ತಿರುಗಿಸ್ಕೊಂಡ್ರೆ ಅದು ಈ ರೀತಿ ಲೈಟಾಗಿ ಹಂಗೆ ಪಾಕ ಬಿಡ್ತಾ ಹೋಗುತ್ತೆ. ಹಂಗಂದ್ಬಿಟ್ಟು ಜಾಸ್ತಿ ಪಾಕ ಆಗೋಕ್ಕೂ ಬಿಡಬೇಡಿ, ಯಾಕಂದರೆ ರುಬ್ಬವಾಗ ನೀರು ಥರ ಆಗೋಗ್ಬಿಡುತ್ತೆ. ಆ ಬೆಲ್ಲ ಕರಗಿದ್ರೆ ಸಾಕು, ಪಟ್ಟಂತ ಆಫ್ ಮಾಡ್ಕೊಂಬಿಡಿ. ನೋಡಿ ಅದು ಪಾಕ ಕನ್ವರ್ಟ್ ಆಗ್ತಿದೆ, ಕಾಣಿಸ್ತಿದೆಯಾ, ಬೆಲ್ಲ ಎಲ್ಲ ಕರಗ್ತಿದೆ. ಆ ಥರ ಬೆಲ್ಲ ನೀಟಾಗಿ ಕರಗಬೇಕು, ಆವಾಗ ರುಬ್ಬೋದಕ್ಕೆ ಈಸಿ ಆಗುತ್ತೆ ಹೂರಣಕ್ಕೆ. ಇಲ್ಲಾಂದ್ರೆ ರುಬ್ಬೋದು, ಬಟ್ ಒಂಚೂರು ಕಷ್ಟ ಆಗುತ್ತೆ ಅಷ್ಟೇ, ಬೇರೆ ಏನು ಪ್ರಾಬ್ಲಮ್ ಇಲ್ಲ. ಸೊ ಈ ರೀತಿ ಬೆಲ್ಲ ನುಣ್ಣಗೆ ಮಾಡಿಕೊಂಡು ಆಫ್ ಮಾಡ್ಕೊಳ್ಳಿ. ಇದೆ ನಮಗೆ ದೇವಸ್ಥಾನದಲ್ಲಿ ಕೊಟ್ಟಿದ್ದು ಕಾಯಿ, ನೋಡಿ ಕುಂಕುಮ ಹಂಗೆ ಇದೆ ಅವ್ರು ಹಚ್ಚಿರೋದು. ಸೊ ಈ ಕಾಯಿಗೋಸ್ಕರನೇ ಮೇಯ್ನಾಗಿ ಇವತ್ತು ಒಬ್ಬಟ್ಟು ಮಾಡ್ತಿರೋದು. ಸ್ವಲ್ಪನೇ ಹಾಕ್ದೆ ಗೈಸ್, ಒಂದು ಅರ್ಧ kg ಹಾಕ್ದೆ ಅಷ್ಟೇ, ಯಾಕಂದರೆ ಸುಮ್ಮನೆ ವೇಸ್ಟ್. ಈ ಬಿಸಿಲುಗಾಲದಲ್ಲಿ ಮತ್ತು ಇಟ್ಕೊಂಡ್ರು ಫ್ರಿಜ್ಜಲ್ಲಿ, ನಮ್ಮ ಮನೇಲಿ ಫ್ರಿಜ್ಜಲ್ಲಿ ಇಟ್ಮೇಲೆ ತಿನ್ನಲ್ಲ, ಅದಕ್ಕೆ ಸ್ವಲ್ಪನೇ ಹಾಕಿದ್ದೆ. ನಾನೇನು ಮಾಡ್ತೀನಿ ಅಂದರೆ ಇವಾಗ ಕಟ್ ಮಾಡಿಬಿಟ್ಟು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀನಿ. ನಾನು ಒಂದು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ. ಕಾಯಿನ ನಾನು ಹೂರಣ ರುಬ್ಬವಾಗೆ ರುಬ್ಕೊಳಲ್ಲ. ಸೊ ಕಾಯಿನ ಕಟ್ ಮಾಡಿಬಿಟ್ಟು ಸಪ್ರೇಟಾಗಿ ಬರೀ ಕಾಯಿ ಮಾತ್ರ ನಾನು ಮಿಕ್ಸಿಯಲ್ಲಿ ಒಂದು ರೌಂಡು ತುರ್ಕೊಂಬಿಡ್ತೀನಿ. ಅದಾದಮೇಲೆ ಹೂರಣ ರುಬ್ಬ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ ಎರಡನ್ನೂ. ನಾನು ಏನಕ್ಕೆ ಆ ಥರ ಮಾಡ್ತೀನಿ ಅಂದರೆ, ನನಗೇನು ಅನಿಸುತ್ತೆ ಅಂದರೆ, ಕೆಲವರು ಕಾಯಿನ ಹೂರಣ ಜೊತೆ ಆಗಿ ರುಬ್ತಾರೆ, ಬಟ್ ಅದು ಹೂರಣಕ್ಕೆ ಒಂದು ಸಲ ತರಿ ಆಗಲ್ಲ. ಹೂರಣದ ಮಧ್ಯೆ ಅಲ್ಲಿ ಇಲ್ಲಿ ಎಲ್ಲಾದರೂ ಒಂಚೂರಾದರೂ ಕಾಯಿ ಮಿಕ್ಕಿರುತ್ತೆ. ಸೊ ನಾನು ಅದಕ್ಕೆ ಕಾಯಿನ ಹೂರಣ ಜೊತೆ ರುಬ್ಬಲ್ಲ, ಇದನ್ನೇ ನಾನು ಸಪ್ರೇಟ್ ರುಬ್ತೀನಿ, ಪೀಸಸ್ ಸಣ್ಣ ಸಣ್ಣ ಪೀಸಸ್ಸಾಗಿ ಕಟ್ ಮಾಡಿಕೊಂಡು. ಆಮೇಲೆ ಇದ್ರ ಹೂರಣ ರುಬ್ಬಿರ್ತೀನಲ್ವ ಅದ್ರ ಜೊತೆ ಇದನ್ನು ಮಿಕ್ಸ್ ಮಾಡ್ತೀನಿ. ನಾನು ನಿಮಗೆ ತೋರಿಸ್ತೀನಿ ಹೂರಣ ಮಿಕ್ಸ್ ಮಾಡೋವಾಗ. ಈ ಥರ ನಾನು ಮಿಕ್ಸಿಗೆ ಏನು ಮಾಡ್ತೀನಿ ಗೊತ್ತಾ, ಬೇಳೆನ ನೀಟಾಗಿ ಹಾಕ್ಕೊಂಡು ಈ ರೀತಿ ರುಬ್ಕೊಂಡ್ಬಿಡ್ತೀನಿ. ನೋಡಿ ಸಾಫ್ಟ್ ಆದ ಒಬ್ಬಟ್ಟು ನೋಡಿ. ಆ ಬೇಳೆ ಅಂತಿತ್ತು, ಬೇಳೆ, ಯಾಲಕ್ಕಿ ಮತ್ತು ಇದು ಬೆಲ್ಲ ಹಾಕಿ ಬೇಯಿಸಿದ್ವಲ್ಲ ಅದನ್ನು ನೋಡಿ ಈ ರೀತಿ ನೀಟಾಗಿ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೋಡಿ ಉಂಡೆ ಕಟ್ಟಿದ್ರೆ ನೀಟಾಗಿ ಉಂಡೆ ಆಗಬೇಕು. ಮಿಕ್ಸಿಲೇ ರುಬ್ಬೋದು ಗೈಸ್. ನೋಡಿ ಇಷ್ಟು ಸಾಫ್ಟ್ ಆಗುತ್ತೆ ಗೊತ್ತಾ, ಇಷ್ಟು ಚೆನ್ನಾಗಾಗಿದೆ ನೋಡಿ. ಮಿಕ್ಸಿಲೇ ರುಬ್ಬೋದು ನಾನು. ಬಿಸಿ ಐತೆ ಅಂದ್ಬಿಟ್ಟು ಸೌಟ್ ಹಾಕ್ಬಿಟ್ಟು ತೆಗಿತಾ ಇದ್ದೀನಿ, ಏನಕ್ಕಂದರೆ ಕೈ ಆಮೇಲೆ ಊಷ್ಟಾಗೋಗುತ್ತೆ. ಮೊನ್ನೆ ಎಲ್ಲ ದೇವಸ್ಥಾನದಲ್ಲಿ ಕಾಲು ಊಷ್ಟಾಗೈತೆ, ಕೈಯೂ ಸ್ವಲ್ಪ ಇರಲಿ ಅಂತ. ಆಮೇಲೆ ಮನೇಲಿ ನಾಷ್ಟ ಅಡುಗೆ ಎಲ್ಲ ನಾನೇ ಮಾಡೋದು, ಕೈ ಊಷ್ಟಾಗ್ಬಿಟ್ರೆ ಭಾರಿ ಕಷ್ಟ. ಕಾಲೇ ತುಂಬ ಕಷ್ಟಪಟ್ಟಿದ್ದೀನಿ ಈಚೆ ಬರೋಕ್ಕೆ. ನಮ್ಮಪ್ಪ ಬೇರೆ ಉರಿಸ್ತಾರೆ, ಏನು ನೀವೆಲ್ಲ ಹಿಂಗಿಷ್ಟು ಸೆನ್ಸಿಟಿವ್ ಆಗಿ ಇಟ್ಕೊಂಡ್ಬಿಟ್ರೆ ಅಂತ. ಏನು ಮಾಡೋಣ ಗೈಸ್, ನಮ್ಮ ಕಾಲು ನಮ್ಮ ಮಾತು ಕೇಳಲ್ಲ. ಯಾರ್ಯಾರೋ ನಮ್ಮ ಮಾತು ಕೇಳಲ್ಲ ಅನ್ಕೋತೀನಿ, ನಮ್ಮ ಕಾಲೂ ನನ್ನ ಮಾತು ಕೇಳಲ್ಲ. ಏನು ಮಾಡ್ತೀರಾ? ಸೊ ಈ ರೀತಿ ನಾನು ಆವಾಗಲೇ ಹೇಳಿದೆ, ನಾನು ಯಾವಾಗಲೂ ಅಷ್ಟೇ ಒಬ್ಬಟ್ಟು ಮಾಡುವಾಗ ಕಾಯಿನ ಮತ್ತು ಹೂರಣನ ನಾನು ಒಟ್ಟಿಗೆ ರುಬ್ಬಲ್ಲ. ಇವಾಗ ಏನು ಮಾಡ್ತೀನಿ ಗೊತ್ತಾ, ಹೂರಣ ರುಬ್ಕೊಂಡಿದ್ದೀನಲ್ವ, ಇವಾಗ ಕಾಯಿನ ನಾನು ಈ ಥರ ಚಿಕ್ಕ ಚಿಕ್ಕ ಪೀಸಸ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಾಯಿನ ಇವಾಗ ಮಿಕ್ಸಿಗೆ ಹಾಕ್ಕೊಂಡು ಒಂದು ರೌಂಡ್ ನುಣ್ಣಗೆ ಮಾಡ್ಕೊತೀನಿ. ಈ ಕಾಯಿ ತುರಿ ಏನಿರುತ್ತಲ್ವ ಅದನ್ನು ಈ ಹೂರಣಕ್ಕೆ ಹಾಕಿ ಮಿಕ್ಸ್ ಮಾಡ್ಕೊತೀನಿ. ಸೊ ದಟ್ ಅದು ಹೂರಣಕ್ಕೆ ಸೇರ್ಕೊಂಡಂಗೂ ಇರುತ್ತೆ ಸೆಂಟ್ರಲ್ಲಿ.
ಮತ್ತು ಅದು ಎಲ್ಲೂ ನಮಗೆ ನಾವು ಇದು ಮಾಡಿದ್ದೀವಿ ಅಂತ ಅನ್ಸಲ್ಲ. ಅದೇ ಹೂರ್ಣಕ್ಕೆ ಕಾಯಿ ಹಾಕ್ಬಿಟ್ಟು ಅಂದ್ಕೊಳ್ಳಿ, ಅಲ್ಲಲ್ಲೇ ತರಿ ತರಿ ಇರುತ್ತೆ, ತಟ್ಟವಾಗೆಲ್ಲ ಫುಲ್ ಹಿಂಸೆ ಆಗುತ್ತೆ, ಇಷ್ಟು ಸಾಫ್ಟಾಗೆಲ್ಲ ಆಗಲ್ಲ, ಮತ್ತು ಒಂದು ಸ್ವಲ್ಪ ಕಸಿ ಬಿಸಿ ಆಗುತ್ತೆ. ಇದು ಒಂಥರ ಬೆಸ್ಟ್ ಐಡಿಯಾ. ನಾನು ಯಾವಾಗೇ ಒಬ್ಬಟ್ಟು ಮಾಡಿದ್ರು ನಾನು ಹಿಂಗೆ ಮಾಡ್ತೀನಿ. ಹೂರ್ಣಕ್ಕೆ ನಾನು ಒಟ್ಟಿಗೆ ಕಾಯಿ ಹಾಕ್ಕೊಂಡು ರುಬ್ಬೋದೇ ಇಲ್ಲ ಗೈಸ್. ಕೆಲವ್ರು ಪಾಪ ಹಾಕ್ಕೊಂಡು ಮಾಡ್ತಾರೆ, ನಾನಂತೂ ಯಾವತ್ತೂ ಈ ಥರ ಮಾಡಲ್ಲ. ನೋಡಿ ಈ ರೀತಿ ನಾನು ಕಾಯಿನ ಹಿಂಗೆ ನೋಡಿ ಹಿಂಗೆ ನುಣ್ಣಗೆ ಮಿಕ್ಸಿಲಿ ಹಿಂಗೆ ಹಾಕ್ಕೊಂಡ್ಬಿಡ್ತೀನಿ. ನುಣ್ಣಗೆ ಮಾಡ್ಕೊಂಬಿಟ್ಟು ಚೆನ್ನಾಗಿ ನಾನು ಮಿಕ್ಸ್ ಹೊಡಿತೀನಿ. ಹೂರ್ಣ ಏನು ರುಬ್ಬಿರ್ತೀನಲ್ವ, ಇದಕ್ಕೆ ನಾನು ಈ ಥರ ಕಾಯಿ ತುರಿನ ಹಾಕ್ಕೊಂಡು ಮಿಕ್ಸ್ ಮಾಡಿಬಿಡ್ತೀನಿ ಫುಲ್ಲು ಡೀಪಾಗಿ. ಅದು ಫುಲ್ ನುಣ್ಣಗೆ ಚಿಕ್ಕ ಚಿಕ್ಕದಾಗಿ ತರಿ ತರಿಯಾಗಿ ರುಬ್ಬಿಟ್ಟಿರ್ತೀನಲ್ವ, ಸೊ ನೋಡಿ ಅದು ನೀಟಾಗಿ ಮರ್ಜಾಗೋಗುತ್ತೆ ಹೂರ್ಣದ ಜೊತೆ, ಗೊತ್ತೇ ಆಗಲ್ಲ. ಇದು ಒಂದು ಟಿಪ್ಪು ಆ್ಯಕ್ಚುಲಿ. ಏನಂದರೆ ಕೆಲವೊಂದು ಈ ಕಾಯಿಗಳು ನಾವು ಎಷ್ಟೇ ರುಬ್ಬಿದ್ರು ಹೂರ್ಣದ ಜೊತೆ ಅದು ಹಂಗೆ ಇರುತ್ತೆ ಅನ್ನೋದು ನನ್ನ ಫೀಲಿಂಗು. ನಾನು ಅದಕ್ಕೆ ಈ ರೀತಿ ಮಾಡಿಬಿಡ್ತೀನಿ. ಸೊ ಅವಾಗ ನೋಡಿ ಅದು ನೀಟಾಗಿ ಎಲ್ಲೂ ತರ್ತರಿ ಅಂತಲೂ ಅನಿಸಲ್ಲ, ಮತ್ತು ಆ ಥರ ಫೀಲು ಕೊಡಲ್ಲ ನಮಗೆ. ನಾನು ಬರೀ ಅರ್ಧ kg ಹಾಕಿದ್ದೆ ಗೈಸ್ ಅಷ್ಟೇ. ನಮ್ಮ ಮನೇಲಿ ಜಾಸ್ತಿ ತಿನ್ನಲ್ಲ. ನಮ್ಮಣ್ಣ ಅಂತೂ ಸ್ವೀಟ್ ಅಂತ ಒಂದು ತಿಂದರೆ ಅಷ್ಟೇ, ನಾನು ಅಷ್ಟೇ. ನಮ್ಮಪ್ಪ ಇದ್ದಿದ್ದು ಬೇಡ. ಆದರೂ ಶೆಕೆ ಬಿಸಿಲು ಎಲ್ಲ ಒಟ್ಟೊಟ್ಟಿಗೆ ನೋಡಿ, ಎಲ್ಲಾದರೂ ಒಂಚೂರು ಕಾಯಿ ತುರಿ ಕಾಣಿಸ್ತಿದ್ಯಾ ನಿಮಗೆ? ನೋಡಿ ಎಷ್ಟು ನೀಟಾಗಿ ಮರ್ಜಾಗ್ಬಿಡುತ್ತೆ, ಗೊತ್ತೇ ಆಗಲ್ಲ. ಅದು ನಾವು ಸ್ವಲ್ಪ ಬಿಟ್ಟು ತಟ್ಟೋಷ್ಟ್ರೊಳಗಡೆ ಅಂತೂ ನೀಟಾಗಿ ಅದು ಹೇಳ್ಕೊಳೋ ಥರ ಆಗಿಬಿಡುತ್ತೆ ಅಷ್ಟೇ ಗೈಸ್. ನೋಡಿ ಹೂರ್ಣ ಇವಾಗ ನಾವು ಎತ್ಕೊಂಡ್ರು ಕಾಯು ಸೇರ್ಕೊಂಡಿರುತ್ತೆ ಹೂರ್ಣಕ್ಕೆ. ಸೊ ಅದು ನೋಡಿ ಎಲ್ಲೂ ನಮಗೆ ಸೆಂಟ್ರಲ್ ಸ್ವಲ್ಪ ಪೀಸ್ ಉಳ್ಕೊಂಡಿರೋದಾಗಲಿ ಅದೆಲ್ಲ ಏನೂ ಬರಲ್ಲ. ಇವಾಗ ಇದನ್ನು ನಾವು ಹಸಿಟ್ಟು ಏನಿರುತ್ತೆ ಅದಕ್ಕೆ ಹಾಕ್ಕೊಂಡು ತಟ್ಟಿದ್ರೆ ಒಬ್ಬಟ್ಟು ತಟ್ಟುವಾಗೂ ತೋರಿಸ್ತೀನಿ ನಾನು ನಿಮಗೆ, ಓಕೆನಾ? ಸೊ ಇಷ್ಟಾದರೆ ಒಬ್ಬಟ್ಟು ಕೆಲಸ ಮುಗೀತು. ಇನ್ನೇನಿದ್ರೂ ಬರೀ ತಟ್ಟೋದಷ್ಟೇ. ತಟ್ಟುವಾಗೂ ನಾನು ತೋರಿಸ್ತೀನಿ ನಿಮಗೆ ಹೇಗೆ ತಟ್ತಾರೆ ಅಂತ, ಓಕೆನಾ? ಒಬ್ಬಟ್ಟು ಮಾಡಿದ್ವಲ್ಲ ಅದ್ರ ಕಟ್ಟನ್ನ ಸಪ್ರೇಟ್ ಮಾಡ್ಕೊಂಡಿರ್ತೀವಿ. ಒಬ್ಬಟ್ಟು ಸಾರಿಗೆ ಆಲ್ರೆಡಿ ಮೆಂತ್ಯ, ಕಾಳುಮೆಣಸು, ಬಾಡಿಗೆ ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಹಾಕ್ಕೊಂಬಿಟ್ಟಿದ್ದೀನಿ. ಸಾರಿಗೆ ರುಬ್ಕೊಂಬಿಡ್ಬೇಕು. ರುಬ್ಬಿಟ್ಟು ಮಾಮೂಲಿ ಒಗ್ಗರಣೆ ಹಾಕ್ಬಿಟ್ಟು ಸಾರು ಕುದಿಸ್ಕೊಬೇಕು ಅಷ್ಟೇ. ಒಬ್ಬಟ್ಟಿಗೆ ಒಬ್ಬಟ್ಟು ಸಾರಿದ್ರೆ ಒಳ್ಳೆ ಕಾಂಬಿನೇಷನ್ನು ಗೈಸ್. ಆ ಒಬ್ಬಟ್ಟು ತಿಂದಮೇಲೆ ರಸ ಹಾಕ್ಕೊಂಡು ಅನ್ನ ತಿಂದರೆ ಆಹಾ ಚೆನ್ನಾಗಿರುತ್ತೆ ಕಾಂಬಿನೇಷನ್. ಹಾಗಿದ್ರೆ ಎಷ್ಟು ಚೆನ್ನಾಗಿ ನಿಂದಿದೆ ನೋಡಿ, ನನ್ನ ಕೈಗೆ ಜಾರ್ಕೊಂಡು ಹೋಗ್ತದೆ. ಇವಾಗ ನಮಗೆ ಎಷ್ಟು ಬೇಕೋ ಅಷ್ಟು ಈ ರೀತಿ ತಗೊಂಡು ಎಣ್ಣೆ ಪೇಪರ್ ಹಾಸ್ಕೊಂಡು ಈ ರೀತಿ ಹಿಂಗೆ ತಟ್ಕೊಂಡು ಹೂರ್ಣ ಮಾಡಿಟ್ಕೊಂಡಿರ್ತೀವಲ್ಲ, ಈ ರೀತಿ ಹೂರ್ಣನ ಹಿಂಗೆ ಸೆಂಟ್ರಲ್ಲಿ ಹಾಕ್ಬಿಟ್ಟು ಹೀಗೆ 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 ಫುಲ್ಲು ಅದು ಸುತ್ತ ಈ ರೀತಿ ಕವರ್ ಮಾಡ್ಕೊಳ್ಬೇಕು, ಎಲ್ಲೂ ಗ್ಯಾಪ್ ಇರಬಾರ್ದು. ನೋಡಿ ಈ ರೀತಿ ಮಾಡಿಕೊಂಡು ಫುಲ್ ಉಂಡೆ ಮಾಡಿಕೊಂಡು ಹಿಂದೆಯಿಂದನೇ ಹಿಂಗೆ ತಟ್ಕೊಂಡು ಹೋಗಿ ನೋಡಿ, ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ಬಿಸಿ ಬಿಸಿ ಮನೇಲಿ ಹಿಂಗೆ ಮಾಡಿಬಿಟ್ಟು ತಟ್ಟಿ ನೋಡಿ ಹಿಂಗೆ ನಿಮ್ಗೆ ಎಷ್ಟು ಅಗಲ ಬೇಕು, ತೆಳ್ಳಗೆ ಬೇಕಾ, ಎಜ್ಜಸಲ್ಲಿ ಮಾತ್ರ ಈ ರೀತಿ ನೀಟಾಗಿ ಒತ್ತಿ, ಯಾಕಂದರೆ ಎಜ್ಜಸಲ್ಲಿ ದಪ್ಪ ದಪ್ಪ ಇದ್ದರೆ ಒಬ್ಬಟ್ಟು ತಿನ್ನೋಕ್ಕೆ ಚೆನ್ನಾಗಿರಲ್ಲ. ಈ ರೀತಿ ಮಾಡಿದ್ರೆ ರೆಡಿ ಒಬ್ಬಟ್ಟು. ನೋಡಿದ್ರೆ ಇವಾಗ ಹೆಂಚು ಆಯಿಲ್ ಹಾಕಿ ಕಾಯಕ್ಕೆ ಇಟ್ಟಿದ್ದೆ. ಸೊ ಇದನ್ನೇನು ಮಾಡ್ತೀನಿ ಅಂದರೆ ಈ ರೀತಿ ನೋಡಿ ಕವರಿಂದ ಹಿಂಗೆ ತೆಗೆದುಬಿಟ್ಟು
ಹೆಂಚು ಮೇಲೆ ಹಾಕ್ಬಿಟ್ಟು ಸುತ್ತ ಒಂಚೂರು ಹಿಂಗೆ ಆಯಿಲ್ ಹಾಕಿ ಸುಟ್ಕೊಂಡ್ರೆ ಒಬ್ಬಟ್ಟು ತಿನ್ನೋಕ್ಕೆ ರೆಡಿ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ನೋಡಿ. ಆ ಥರ ನೀಟಾಗಿ ಸುತ್ತ ಬೇಯಬೇಕು, ಅದು ಉಬ್ಬು ಕೂಡ ಬರುತ್ತೆ. ಸೊ ನೋಡಿ, ಸುತ್ತ ನೀಟಾಗಿ ಸಕ್ಕತ್ತಾಗಿ ಸುತ್ತ ಬೇಯಬೇಕು. ಹಿಂಗೆ ಹಿಂದೆ ಮುಂದೆ ಫುಲ್ಲು ನೀಟಾಗಿ ಬೇಯಿಸ್ಕೊಂಡು ತೆಗೆದ್ರೆ ಆಯಿತು. ಎಷ್ಟು ಮೆತ್ತಗಿರುತ್ತೆ ಅಂದರೆ ಸ್ವೀಟಾಗಿ. ಇದು ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಸಕ್ಕತ್ತಾಗಿರುತ್ತೆ. ಸುತ್ತ ನೀಟಾಗಿ ಬೇಯಿಸ್ಕೊಳ್ಬೇಕು. ನೋಡಿ, ಈ ಕಡೆಯೂ ಬೆಂದಿದೆ. ಒಂದು ತಟ್ಟೆ ಇಟ್ಕೊಂಡು ಇದನ್ನು ಎತ್ತಿ ನೋಡಿ ಈ ರೀತಿ ಹಾಕ್ಕೊಂಡ್ರೆ ಮುಗೀತು. ತುಪ್ಪ ಹಾಕ್ಕೊಂಡಿದ್ದೀನಿ ಸುತ್ತ. ಮುರಿಯೋಣ ಇವಾಗ. ಬಿಸಿ ಇದೆ ಗೈಸ್. ಆಹಾ, ತುಪ್ಪ ಇದೆಲ್ಲ ಹರಿತಾರ ನೋಡಿ. ನೋಡಿ ಸಾಫ್ಟಾಗಿ ಬರುತ್ತೆ. ತೆಗೆದು ತುಪ್ಪನ ಹಿಂಗೆ ಹಚ್ಕೊಂಡು ನಾನು ಮಾಡ್ತೀನಿ ಅಂತ ಹೇಳ್ಕೊಂಬಿಡ್ತು. ಚೆನ್ನಾಗಿದೆ. ತುಂಬ ಚೆನ್ನಾಗಿದೆ. ಅಷ್ಟು ಸಾಫ್ಟಾಗಿದೆ ಅಂದರೆ ಸಕ್ಕತ್ತಾಗಿದೆ. ನೀವು ಈ ರೀತಿ ನಿಮ್ಮ ಮನೇಲಿ ಮಾಡಿ ಟ್ರೈ ಮಾಡಿ. ಬಿಸಿ ಬಿಸಿ ತುಪ್ಪ ಹಾಕೊಂಡು, ಕೆಲವ್ರು ಹಾಲು ಕಾಯಿಸ್ಕೊಂಡು ತಿಂತಾರೆ. ನನಗೆ ಹಾಲು ಹಾಕ್ಕೊಂಡು ತಿನ್ನೋದು ಇಷ್ಟ ಆಗೋಲ್ಲ. ಸೊ ನಾನು ಹಾಗೆ ನನ್ನ ತಟ್ಟೆಯಲ್ಲಿ ಇಲ್ಲಿದೆ. ಸೊ ನಾನು ಹಾಗೆ ತಿಂತಾಯಿದ್ದೀನಿ. ನಿಮಗೆ ತೋರಿಸೋಣ ಅಂದ್ಬಿಟ್ಟು ತಿಂತಾ ಇರೋದು, ತಿನ್ನೋಣ. ಸೊ ಅಷ್ಟೇ, ಅದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಯು ಆಲ್ ಗೈಸ್ ಲೈಕ್ಡ್ ಇಟ್. ಬಟ್ ನೀವೇನಾದರೂ ಹೊಸದಾಗಿ ಫಸ್ಟ್ ಟೈಮ್ ಟ್ರೈ ಮಾಡೋರಿದ್ರೆ ಒಂಚೂರು ಸ್ಟೆಪ್ ಬೈ ಸ್ಟೆಪ್ ಮಾಡೋವಾಗ ಒಂಚೂರು ಹುಷಾರಾಗಿ ನೋಡ್ಕೊಳ್ಳಿ. ಯಾಕಂದರೆ ಒಂದೇ ಒಂದು ಸ್ಟೆಪ್ ಆ ಕಡೆ ಈ ಕಡೆ ಆದರೂ ಒಬ್ಬಟ್ಟು ಥರ ಬರೋಲ್ಲ. ಮಿಸ್ ಆಗಿಬಿಟ್ರೆ ತುಂಬ ಕಷ್ಟ ಆಗುತ್ತೆ. ಯಾವುದೋ ಒಂದು ಸ್ಟೇಜಲ್ಲಾದರೂ ಕ್ಲೀನಾಗಿ ನೋಡ್ಕೊಂಡು ಬಿಗಿನರ್ಸ್ ಇದ್ದರೆ ಮಾತ್ರ ಮಾಡಿ. ಯು ಕ್ಯಾನ್ ಡೂ ಇಟ್. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಯು ಆಲ್ ಗೈಸ್ ಲೈಕ್ಡ್ ಇಟ್. ಈ ವ್ಲಾಗ್ ಇಷ್ಟ ಆಗಿದ್ದಲ್ಲಿ ನೀವೆಲ್ಲರೂ ಏನು ಮಾಡಬೇಕು ಅಂತ ನಿಮ್ಗೆ ಗೊತ್ತಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಭೇಟಿ ನೆಕ್ಸ್ಟ್ ವ್ಲಾಗಲ್ಲಿ ಆಗೋವರೆಗೂ. ಅಂಟಿಲ್ ದೆನ್ ಆಲ್ ಆಫ್ ಯು ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್ ಆ್ಯಂಡ್ ಸ್ಪ್ರೆಡ್ ಹ್ಯಾಪಿನೆಸ್ ಟು ಆಲ್ ದ ಪೀಪಲ್ ಅರೌಂಡ್ ಯು. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವ್ಲಾಗ್ ಆ್ಯಂಡ್ ಆಲ್ವೇಸ್ ಕೀಪ್ encouraging.